ಓಂ ಪೂರ್ಣ ಪರಮಾತ್ಮನೇ ನಮಃ. ನಮಸ್ತೆ ಮಿತ್ರರೇ, ಸ್ವಾಗತ ಅರುಣ್ ಸನಾತನ ಯೂಟ್ಯೂಬ್ ಚಾನಲ್ಗೆ. ಭಾಗ 1 ಸಂಚಿಕೆ 1ರಲ್ಲಿ ಭಗವದ್ಗೀತೆಯ ಮಹತ್ವ ತಿಳಿಸಿದೆ. ಈಗ ಸಂಚಿಕೆ 2ರಲ್ಲಿ ಬದುಕು ಬಂಗಾರವಾಗಲು ಭಗವದ್ಗೀತೆಯ ತತ್ವಗಳು, ಈ ತತ್ವಗಳು ಬೇಕೇ ಬೇಕು. ಈ ಭಗವದ್ಗೀತೆ ನಮಗೆ ಜೀವನ ಪಾಠವನ್ನು ಕಲಿಸುತ್ತದೆ. ಜೀವನದಲ್ಲಿ ಹೇಗಿರಬೇಕೆಂಬುದನ್ನು ನಾವು ಭಗವದ್ಗೀತೆಯಿಂದ ಕಲಿಯಬೇಕು. ಉತ್ತಮ ಜೀವನಕ್ಕಾಗಿ ನಾವು ಭಗವದ್ಗೀತೆಯ ಯಾವೆಲ್ಲ ತತ್ವಗಳು ನಮ್ಮಿಂದ ಅಳವಡಿಸಿಕೊಳ್ಳಬೇಕು ಗೊತ್ತಾ? ಈಗ ನಾವು ಅಳವಡಿಸಿರುವ ನಮ್ಮ ದಿನನಿತ್ಯ ತತ್ವಗಳು ನಿಮಗೆಲ್ಲ ತಿಳಿದಿದ್ದೇನೆ. ಅದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಭಗವದ್ಗೀತೆಯ ಈ ಬೋಧನೆಗಳು, ತತ್ವಗಳು ಪರಿಪಾಲನೆ ಮಾಡಿದರೆ ಖಂಡಿತ ನಮ್ಮ ಜೀವನಕ್ಕೆ ದಾರಿದೀಪವಾಗಲಿದೆ. ಜೀವವೇ ನಮ್ಮ ಜಾತಿ, ಮಾನವ ಧರ್ಮ, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಯಾವ ಧರ್ಮಕ್ಕೂ ಬೇರೆ ಇಲ್ಲ. ಭಗವದ್ಗೀತೆಯು ಜೀವನದಲ್ಲಿ ಧರ್ಮ, ಕರ್ಮ ಮತ್ತು ಪ್ರೀತಿಯ ಪಾಠವನ್ನು ಕಲಿಸುತ್ತಾ ಹೋಗುತ್ತದೆ. ಭಗವದ್ಗೀತೆಯು ಪ್ರತಿಯೊಬ್ಬ ವ್ಯಕ್ತಿಯ ಒಳ್ಳೆಯದರೊಂದಿಗೆ ಒಳ್ಳೆಯವನಾಗಬೇಕು, ಆದರೆ ಕೆಟ್ಟವರಲ್ಲಿ ಕೆಟ್ಟವನಾಗಬಾರದು ಎಂದು ಗೀತೆಯಲ್ಲಿ ಹೇಳಲಾಗಿದೆ. ವಜ್ರವನ್ನು ವಜ್ರದಿಂದ ಕತ್ತರಿಸಬಹುದು, ಆದರೆ ಮಣ್ಣನ್ನು ಮಣ್ಣಿನಿಂದ ಸ್ವಚ್ಛಗೊಳಿಸಲು ಸಾಧ್ಯವಿಲ್ಲ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಅದಕ್ಕಾಗಿಯೇ ನೀವು ಯಾವಾಗಲೂ ನಿಮ್ಮ ನೈತಿಕತೆ ಮತ್ತು ಆಲೋಚನೆಗಳನ್ನು ಒಂದೇ ರೀತಿಯಲ್ಲಿ ಇಟ್ಟುಕೊಳ್ಳಬೇಕು. ಗೀತೆಯಲ್ಲಿ ಶ್ರೀಕೃಷ್ಣನು ಪ್ರತಿಯೊಬ್ಬ ವ್ಯಕ್ತಿಗೂ ಇರಬೇಕಾದ 5 ಗುಣಗಳನ್ನು ನೀಡಿದ್ದಾನೆ. ಭಗವದ್ಗೀತೆಯ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ಶಾಂತಿ, ಸೌಮ್ಯತೆ, ಮೌನ, ಸ್ವಯಂ ನಿಯಂತ್ರಣ ಮತ್ತು ಶುದ್ಧತೆಯಂತಹ ವಿಷಯಗಳನ್ನು ಹೊಂದಿರಬೇಕು. ಈ 5 ವಿಷಯಗಳು ಜೀವನವನ್ನು ಶಿಸ್ತುಬದ್ಧವನ್ನಾಗಿರಿಸುತ್ತದೆ. ಶ್ರೀಕೃಷ್ಣನ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯ ಈ ಎಲ್ಲ ಗುಣಗಳನ್ನು ಹೊಂದಿರಬೇಕು, ಆಗ ಮಾತ್ರ ಅವನು ಸರಿಯಾದ ಮಾರ್ಗದಲ್ಲಿ ನಡೆಯಲು ಸಾಧ್ಯ ಎನ್ನುತ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯ ಭವಿಷ್ಯವು ಅವನ ಹಿಂದಿನ ಕರ್ಮಗಳ ಫಲಿತಾಂಶವಾಗಿದೆ ಎಂದು ಶ್ರೀಕೃಷ್ಣ ಗೀತೆಯಲ್ಲಿ ಹೇಳುತ್ತಾನೆ. ಇಂದು ನಾವು ಮಾಡುತ್ತಿರುವ ಕಾರ್ಯಗಳು ನಮ್ಮ ನಾಳೆಯನ್ನು ನಿರ್ಧರಿಸುತ್ತದೆ. ಅದಕ್ಕಾಗಿಯೇ ಒಬ್ಬ ವ್ಯಕ್ತಿಯು ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಉತ್ತಮ ಸ್ಫೂರ್ತಿಯನ್ನು ನೀಡುವ ಮೂಲಕ ಒಬ್ಬ ವ್ಯಕ್ತಿಯನ್ನು ಮಾರ್ಗದರ್ಶನ ಮಾಡಬಹುದು ಎಂದು ಗೀತೆಯಲ್ಲಿ ಹೇಳಲಾಗಿದೆ. ಶ್ರೀಕೃಷ್ಣನ ಪ್ರಕಾರ ಜೀವನದಲ್ಲಿ ನಿಮಗೆ ಏನಾದರೂ ಅವಕಾಶ ಸಿಕ್ಕರೆ ಸಾರಥಿಯಾಗುವುದು ಸ್ವಾರ್ಥವಲ್ಲ. ಹೇಳಲಾಗಿರುವ ತತ್ವಗಳಲ್ಲಿ ಇದು ತುಂಬ ಮುಖ್ಯವಾದದ್ದು. ಶ್ರೀಕೃಷ್ಣನ ಪ್ರಕಾರ ಅಹಂಕಾರವು ಮನುಷ್ಯನಿಗೆ ಎಲ್ಲ ಕೆಲಸಗಳನ್ನು ಮಾಡುವಂತೆ ಅದು ಅಂತಿಮವಾಗಿ ಅವನ ವಿನಾಶಕ್ಕೆ ಕಾರಣವಾಗುತ್ತದೆ. ಅದಕ್ಕಾಗಿಯೇ ಮನುಷ್ಯ ಎಂದಿಗೂ ಅಹಂಕಾರದಿಂದ ಇರಬಾರದು. ಸಂತೋಷದ ಜೀವನಕ್ಕಾಗಿ ನೀವು ಸಾಧ್ಯವಾದಷ್ಟು ಬೇಗ ನಿಮ್ಮ ಅಹಂಕಾರವನ್ನು ತೊರೆಯುವುದು ಅವಶ್ಯಕ. ಶ್ರೀಕೃಷ್ಣನ ಪ್ರಕಾರ ಕರ್ಮವು ಒಬ್ಬ ವ್ಯಕ್ತಿಯ ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ತಾನೇ ಬೆಳೆಯಬೇಕಾದ, ತಾನೇ ಕೊಯ್ಯಬೇಕಾದ ಫಲವಾಗಿದೆ. ಆದ್ದರಿಂದ ಯಾವಾಗಲೂ ಉತ್ತಮ ಬೀಜಗಳನ್ನು ಬಿತ್ತಿದರೆ ಬೆಳೆ ಚೆನ್ನಾಗಿರುತ್ತದೆ ಎಂದು ಶ್ರೀಕೃಷ್ಣನು ಹೇಳಿದ್ದಾನೆ. ಅದಕ್ಕೆಯೇ ಕೃಷ್ಣ ಹೇಳುವುದು, ನೀನು ಒಳ್ಳೆಯದು ಮಾಡಿದರೆ ನಿನಗೆ ಒಳ್ಳೆಯದು, ನೀನು ಕೆಟ್ಟದು ಮಾಡಿದರೆ ನಿನಗೆ ಕೆಟ್ಟದು, ನಿನ್ನ ಕರ್ಮ ನಿನ್ನ ಫಲ ನಿನಗೆ ಬಿಟ್ಟಿದ್ದು ಎಂದು ಹೇಳಿದ್ದಾನೆ. ಹಾಗಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಈ ತತ್ವಗಳನ್ನು ಪಾಲನೆ ಮಾಡಿದರೆ ಖಂಡಿತ ನಿಮ್ಮ ಜೀವನಕ್ಕೆ ದಾರಿದೀಪ ಎಂದು ಹೇಳಿದ್ದಾನೆ. ಇನ್ನು ಹೀಗೆ ನಮ್ಮ ಸನಾತನ ಧರ್ಮದ ವಿಷಯಗಳನ್ನು ತಿಳಿಯುವುದಕ್ಕಾಗಿ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮಿತ್ರರೇ.